ಮಾರ್ಕ್ಸ್ ತಗೊಂಡಿದ್ದೀನಿ, ಪರ್ಸೆಂಟೇಜ್ ತಗೊಂಡಿದ್ದೀನಿ ಮೇಡಮ್. ಇಡೀ ಶಾಲೆಗೆ ನಾನೇ ಫಸ್ಟ್ ಅಂತ. ಆ ವಿದ್ಯಾರ್ಥಿ ಯಾರು ಅಲ್ಲ, 1ರಿಂದ 7ನೇ ತರಗತಿಯವರೆಗೆ ನಮ್ಮ ಶಾಲೆಯಲ್ಲೇ ಓದಿರ್ತಕ್ಕಂತಹ ವಿದ್ಯಾರ್ಥಿ. ನಮ್ಗೇನಪ್ಪ ಹೆಮ್ಮೆ ಅನ್ಸುತ್ತೆ, ಎಲ್ಲರೂ ಹೇಳ್ತಾರೆ ಟೀಚರ್ ಸರಿಯಾಗಿ ಪಾಠ ಮಾಡಲ್ಲ ಅಂತ. ಖಂಡಿತ ಅದನ್ನ ನಾನು ವೈಯಕ್ತಿಕವಾಗಿ ಒಪ್ಪಲ್ಲ. ಯಾಕೆಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ತೆಗೆದುಕೊಳ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ನಾವೆಲ್ಲ ಬಹಳ ಕಷ್ಟಪಟ್ಟು ನಾವು ಮೆರಿಟ್ ಬ್ಯಾಚ್, ಸುಲಭ ಅಲ್ಲ. ಖಾಸಗಿನಲ್ಲಿ ತಗೋಬಹುದು ಕೆಲಸನ. ಯಾಕೆಂದ್ರೆ ತುಂಬಾ ಜರಡಿ ಹಿಡಿತಾರೆ. ಸರ್ಕಾರಿ ಉದ್ಯೋಗವನ್ನ ಪಡಿಬೇಕಂದ್ರೆ ಜರಡಿ ಹಿಡಿತಾರೆ. ಅಂತದ್ರಲ್ಲಿ ನಾವು ಅಷ್ಟು ಕಷ್ಟಗಳನ್ನ ಅನುಭವಿಸಿ ನಮ್ಮ ಯಾವುದೇ ಇನ್ಫ್ಲೂಯೆನ್ಸ್ ಅಲ್ಲ, ವೈಯಕ್ತಿಕ ಅರ್ಹತೆಯನ್ನ ನಾವು ಗಳಿಸಿ ಆ ಶಿಕ್ಷಣವನ್ನ ನಾವು ಹೇಗೆ ಉತ್ತಮ ಶಿಕ್ಷಣವನ್ನ ಪಡೆದಿದ್ದೀವೋ ಅದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಹಂಚುತ್ತೀವಿ. ಬರೀ ಸುನೀಲ್ ಮಾತ್ರ ಅಲ್ಲ, ರಾಘವೇಂದ್ರ ಅಂತಕ್ಕಂತಹ ವಿದ್ಯಾರ್ಥಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅದೇ ಶಾಲೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ತೆಗೆದು ಅವನು ಕೂಡ ನಮ್ಮ ಶಾಲೆ ಮಗುನೇ, ಅದನ್ನು ಅವನು 1ರಿಂದ 7ನೇ ಕ್ಲಾಸಲ್ಲಿ ಓದಿರ್ತಕ್ಕಂತಹದ್ದು ಉತ್ತಮ ಸಾಧನೆ ಮಾಡಿದ್ದಾನೆ. ಹೀಗೆ ಯಾವುದೇ ಶಾಲೆಗೆ ಹೈಸ್ಕೂಲ್ ಆಗಿರಬಹುದು ಅಥವಾ ಬೇರೆ ಕೆಲವೊಬ್ಬರು ತುಂಬಾ ಚೆನ್ನಾಗಿ ಕಲಿಸ್ತೀವಿ, 3ನೇ ಕ್ಲಾಸ್ ಅಷ್ಟರಲ್ಲಿ TC ತಗೊಂಡು ಹೋಗ್ಬಿಡ್ತಾರೆ. ಶ್ರಮ ಪಡೋದು ನಾವು, ಕ್ರೆಡಿಟ್ಸ್ ತಗೊಳ್ಳೋದು ಅವ್ರಾಗ್ತಾರೆ. ಆದ್ರೆ ನಮಗೆ ಬೇಜಾರಿಲ್ಲ, ಎಲ್ಲಿ ಹೋದ್ರು ನಮ್ಮ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ಮಕ್ಕಳು ನಮ್ಮ ಮಾತಾಡಿದಾಗ ನಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಪ್ರತಿ ಶಾಲೆಯಲ್ಲಿ ಲೀಡರ್ಶಿಪ್ ಅನ್ನ ವಹಿಸ್ತಾ ಇರ್ತಕ್ಕಂತಹ ಮಕ್ಕಳು ನಮ್ಮ ಶಾಲೆ ಮಕ್ಕಳು. ಇದಕ್ಕೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರ ಪರಿಶ್ರಮ ಕಾರಣ. ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಪುಟಾಣಿಗಳಿಗೆ